ನೆರವು ಕೊಡಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಹೈನುಗಾರಿಕೆಯನ್ನು ಉಳಿಸಿ, ಬರದಲ್ಲಿ ಬೆಳೆ ಹೋಯ್ತು, ಹೈನುಗಾರಿಕೆಯಾದರೂ ಉಳಿಸಿ. ಬರ ಬಂತು, ಬೆಳೆ ಹೋಯ್ತು, ಭೂತಾಯಿ ಕಣ್ಣೀರು ಹಾಕಿದಳು, ರೈತನ ಬೆವರು ಮಣ್ಣಲ್ಲಿ ಬೆರೆತರು, ಬದುಕಿನ ಆಸೆ ಮಾತ್ರ ಸಾಯಲಿಲ್ಲ. ಕೋಲಾರದ ಮಣ್ಣಿಗೆ ಬರ ಬಂದರು, ರೈತನ ಸ್ವಾಭಿಮಾನಕ್ಕೆ ಬರ ಬಂದಿಲ್ಲ. ಏಳಯ್ಯ ರೈತ ಏಳಯ್ಯ, ನಿನ್ನ ಬೆವರೇ ನಾಡಿನ ಅನ್ನವಯ್ಯ. ಮುಳಬಾಗಿಲಿಂದ ಕೋಲಾರದವರೆಗೆ ರೈತರ ಕೂಗು ಮೊಳಗಲಿ ಎಲ್ಲೆಡೆ. 10 ರೂಪಾಯಿ ಹೆಚ್ಚಿಸಿ ಹಾಲಿಗೆ ನ್ಯಾಯದ ಬೆಲೆ ಕೊಡಿ, ಮೇವು ಕೊಡಿ, ನೆರವು ಕೊಡಿ, ಹೈನುಗಾರನ ಬದುಕು ಉಳಿಸಿ. ದೇಶ ಉಳಿಸಿ, ದೇಶ ಉಳಿಸಿ, ನ್ಯಾಯ ಬೇಕು. ಜಯವಾಗಲಿ, ಜಯವಾಗಲಿ, ಜಯ. ಮಳೆಗಾಗಿ ಆಕಾಶ ನೋಡಿದೆವು, ಬೆಳೆಗಾಗಿ ಭೂಮಿಯ ನಂಬಿದೆವು. ಬರಬಂದು ಹೊಲವನ್ನೇ ಸುಟ್ಟಾಗ ಹಸುವನ್ನೇ ದೇವರೆಂದು ನಂಬಿದೆವು. ಬೆಳೆ ಕೈ ಕೊಟ್ಟರೂ ಹಸು ಕೈ ಕೊಡಲಿಲ್ಲ, ಹಾಲಿನ ಹನಿಯೇ ಮನೆಯ ದೀಪವಾಯಿತು. ಆ ಹಾಲಿಗೂ ನ್ಯಾಯದ ಬೆಲೆ ಸಿಗದಿದ್ದರೆ ರೈತನ ಬದುಕು ಸಾಗುವುದಾದರೂ ಹೇಗೆ? ಕೋಲಾರ ರೈತ ಸ್ವಾಭಿಮಾನದ ರೈತ, ಬರದಲ್ಲೂ ಬಗ್ಗದ ಭೂಮಿ ಪುತ್ರ. ಹೆಚ್ಚಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತದ ಮುಖಾಂತರ ಒಂದು ಮನವಿಯನ್ನ ಮಾಡಲು ನಾವೆಲ್ಲ ಕೂಡ ಎಲ್ಲ ತಾಲೂಕುಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಜಿಲ್ಲಾಡಳಿತದ ಭವನದಲ್ಲಿ ADC ಅವರಿಗೆ ಇವತ್ತು ಒಂದು ಮನವಿಯನ್ನ ಸಲ್ಲಿಸಿದ್ದೀವಿ. ಏನು ಕೋಲಾರ ಜಿಲ್ಲೆ ಬರಗಾಲದಿಂದ ತತ್ತರಿಸಿ ಹೋಗಿದೆ ಮತ್ತು ರೈತನಿಗೆ ತಾನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಏನು ಹಾಲಿಗೆ ಸಮರ್ಪಕವಾದಂತ ದರ ದೊರೀತಾ ಇಲ್ಲದೆ ಇರೋ ಕಾರಣದಿಂದ ಈಗ ಎಲ್ಲರೂ ಕೂಡ ಸೇರಿ ಒಕ್ಕೂರಿನಿಂದ ಎಲ್ಲ ತಾಲೂಕುಗಳಿಂದ ಹಾಲು ಉತ್ಪಾದಕರು ಇವತ್ತಿನ ದಿವಸ ಇಲ್ಲಿ ಆಗಮಿಸಿದ್ದಾರೆ. ಏನು ನಾವು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತಂದ್ರೆ, ಕನಿಷ್ಠ 10 ರೂಪಾಯಿ ದರವನ್ನ ತಾವು ಖರೀದಿ ದರವನ್ನ ಜಾಸ್ತಿ ಮಾಡಬೇಕು ಮತ್ತು ಏನು ನಮಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ದೀರೋ ಅದನ್ನ 7 ರೂಪಾಯಿಗೆ ಜಾಸ್ತಿ ಮಾಡಬೇಕು ಮತ್ತು ಪಶು ಆಹಾರಕ್ಕೆ ಸಬ್ಸಿಡಿ ನೀಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರೈತನ ಮಗನಾಗಿರೋದ್ರಿಂದ ಈ ಎಲ್ಲ ಬೇಡಿಕೆಗಳನ್ನ ಸಮರ್ಪಕವಾಗಿ ತೀರಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯಕ್ಕಿಂತ ಹೆಚ್ಚಿನ ದರವನ್ನ ಎಲ್ಲ ಕಡೆ ರೈತರಿಗೆ ನೀಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕನಿಷ್ಠ ದರ ಅಂತಂದ್ರೆ ನಮ್ಮ ಕರ್ನಾಟಕದ್ದೇ ಎಲ್ಲ ಕೂಡ 40 ರೂಪಾಯಿಂದ 60 ರೂಪಾಯಿವರೆಗೂ ದರ ಇದೆ. ಅದ್ರ ನಮ್ದು ಕನಿಷ್ಠ ದರ ಆಗಿರೋದ್ರಿಂದ ನಾನು ಜಿಲ್ಲಾಡಳಿತ ಮುಖಾಂತರ ನಾವೇನು ಇವತ್ತು ಮನವಿ ಸಲ್ಲಿಸಿದೀವೋ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಿ ಇಮಿಡಿಯೇಟ್ ಆಗಿ ತಾವು ಈ ಹಾಲಿನ ಖರೀದಿ ದರವನ್ನ ಹೆಚ್ಚಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ.